ಏನಮ್ಮ ದರ್ಶಿನಿ ಯಾರು ಬಂದಿಲ್ವ ಇಲ್ಲಿಗೆ? ಏನು ಓದ್ತಾರದು ನೀವು? ನೀವು ಎಜುಕೇಶನ್ ಮಾಡ್ತಿರೋರು, ಅವರು ಕೇಳಬೇಕು, ಪ್ರಶ್ನೆ ಮಾಡಬೇಕು. ಪಾಪ ಇವ್ರಿಗೆಲ್ಲ ಯಾಮಾರಿಸ್ಬಿಡ್ತಾರೆ. ಓದ್ತಿರ್ತಾರಲ್ಲ. ನಿಮ್ಮ ಹೆಸರೇನು? ಪವಿತ್ರ ಅಂತ. ನೀವು ಓದ್ತಾ ಇದ್ದೀರಾ? ನಾವೇನು ನಿಮ್ಮನ್ನ ಬೀಳ್ಸಕ್ ಬರ್ಲಿಲ್ಲ ರೀ, ಮಾತಾಡ್ಸಕ್ ಬಂದಿದ್ದು ಮಾತಾಡ್ತಾರೆ ರೀ. ನೀವೇನ್ರಿ ಓದಿದ್ದೀರಾ? ನಾವೇನು ಓದಿಲ್ಲಪ್ಪ. ಹೌದಾ, ಪರವಾಗಿಲ್ಲ, ಹೇಳಿ ಏನು ನಿಮ್ಮ ಪ್ರಾಬ್ಲಮ್ಮು? ಮಕ್ಕಳು ಮರಿ ಎಲ್ಲರೂ ಇದೀವಿ. ಸ್ಕೂಲ್ಗೆ ಹೋಗ್ಬೇಕಂದ್ರೂ ಹೀಗೆ ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕಂದ್ರೂ ಹೀಗೆ ಹೋಗ್ಬೇಕು. ಆಲ್ರೆಡಿ ಅಲ್ಲಿ ಮಶಾಣ ಇದೆ, ಸಾಲದಕ್ಕೆ ಈಗ ಗೌರ್ಮೆಂಟ್ ಅವರು ಅಲ್ಲಿ ಬರ್ನಿಂಗ್ ಕಟ್ಟಿಸ್ತಾ ಇದ್ದಾರೆ. ಈ ಟಾಪಿಕ್ ನೋಡಿ, ಕರೆಕ್ಟ್ ಟಾಪಿಕ್ ಬರ್ತೇ ಹೋಯ್ತು ನನಗೆ ಅವಾಗಲೇ. ಎಲ್ಲಾ ಮಕ್ಕಳು ಸ್ಕೂಲ್ಗೆ ಇಲ್ಲೇ, ಗೌರ್ಮೆಂಟ್ ಸ್ಕೂಲ್ಗೆ ಇಲ್ಲೇ ಹೋಗೋದು ಬರೋದು, ಹೆಂಗಸ್ರು ಹಿಂಗೆ ಹೋಗೋದು ಬರೋದು. ಈಗ ಬರ್ನಿಂಗ್ ಕಟ್ಟಿಸ್ತಾ ಇದ್ದಾರೆ. ಅದರಿಂದ ಇನ್ನೂ ಎಲ್ರಿಗೂ ಆರೋಗ್ಯ ಸಮಸ್ಯೆ ಆಗುತ್ತೆ. ಅದಕ್ಕೆಲ್ಲ ಓಡಾಡಿ ನಾವು ಸ್ಟ್ರೈಕ್ ಮಾಡಿ ನಿಂತ್ಕೊಂಡು ಕೂತ್ಕೊಂಡಿದ್ವಿ. ನೀವೇನು ಮಾಡಿ, ನೀವು ಇಲ್ಲೇ ಸತ್ರು ಕೂಡ ನಿಮ್ಮ ಮಣ್ಣು ಮಾಡಿ ನಾವು ಬರ್ನಿಂಗ್ ಕಟ್ತೀವಿ ಅನ್ನೋ ರೀತಿ ಮಾತಾಡೋದ್ರು. ಅದನ್ನ ಇನ್ನೂ ಏನೂ ಮಾಡಿಸಿಲ್ಲ. ಬರ್ನಿಂಗ್ ಸಾಯ್ಬೇಕಂತ ಎಲ್ರು ಅದಕ್ಕೇನೆ ಮಾಡಿಸ್ತಾ ಇರೋದು. ಕಟ್ತಿದ್ದಾರೆ, ಇನ್ನೂ ಕೆಲಸ ನಡೀತಿದೆ ಸರ್. ನೀವು ಅಲ್ಲೋ ವಿಡಿಯೋ ಮಾಡ್ಬೋದು. ಈಗಲೂ ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಯಾರು ಏನೇ ನಾವು ಕೂಗಾಡಿದ್ರು ಕಿರ್ಚಲಾಡಿದ್ರು ಏನು ಇದು ಮಾಡಿಲ್ಲ. ಕೆಲಸ ಮಾಡ್ತಿರೋರು ಯಾರು? ಅಲ್ಲಿ ಮೇಸ್ತ್ರಿಗಳಿದಾರ. ಅಲ್ಲಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಪಾಪ ಅವ್ರಿಗೇನು ನಾವೇನು ಮಾಡಕ್ಕಾಗಲ್ಲ. ಅವ್ರ ಹೊಟ್ಟೆಪಾಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಇರೋ ಅಧಿಕಾರಿ ಎಲ್ಲೋ ಆರಾಮಾಗಿ ಎಸಿ ರೂಮಲ್ಲಿ ಕುತ್ಕೊಂಡು ಇದೆಲ್ಲ ನಡೆಸ್ತಿರ್ತಾರೆ. ನಮ್ಮಂತ ಬಡವ್ರ ಬಗ್ಗೆ ಯೋಚನೆ ಮಾಡಿಸ್ತಿರೋರು ಯಾರು ಅಂತ ಗೊತ್ತಾ? ಮಾಡಿಸ್ತಿರೋರು ಯಾರು ಏನು ಅಷ್ಟು ಗೊತ್ತಿಲ್ಲ ಸರ್. ಗೊತ್ತಿದ್ರು ಅವ್ರನ್ನ ಏನು ಯಾರು ಹೇಳಿದ್ದು ನಿಮ್ಗೆ? ಮಾಡೇ ಮಾಡ್ತೀವಿ, ನಿಮ್ ಪ್ರಾಣ ಹೋದ್ರು ಸರಿ, ನಿಮ್ ಹೆಣದ ಮೇಲೆ ಕಾಲಿಟ್ಟು ನಾವು ಮಾಡ್ತೀವಿ. ಅಲ್ಲಿ ಕೆಲಸ ನಡೀತಾರೋ ಕೆಲವರು ಹೋಗಿ ಮಾತಾಡಿದಾಗ ಅಲ್ಲಿದ್ದವ್ರು ಹೇಳಿದ್ರು. ಆದರೆ ಅದು ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ. ಅಲ್ಲಿ ನಿಂತಿರೋರು ಎಲ್ಲ ನೋಡ್ಕೊಳ್ಳೋರು ನಮ್ಗೆ ಹೇಳಿದ್ರು. ಮತ್ತೆ ಪೊಲೀಸ್ ಅವ್ರು ಬಂದಾಗೂ ಅದೇ ಮಾತು ಹೇಳಿದ್ರು. ನೀವೇನು ಮಾಡ್ಕೊಳಕ್ಕಾಗಲ್ಲ, ಅದು ಗೌರ್ಮೆಂಟಿಂದ ಕಟ್ಟಿಸ್ತಿರೋದು, ನೀವೇನು ಮಾಡ್ಕೊಳಕ್ಕಾಗಲ್ಲ, ನಿಮಗೆ ಮನೆ ಕೊಟ್ಟಿರೋದು ದೊಡ್ಡ ವಿಷಯ, ಗೌರ್ಮೆಂಟ್ ಅವ್ರನ್ನ ಎದುರಾಕೊಳಕ್ಕಾಗತ್ತಾ ಅಂತ ಪೊಲೀಸ್ ಅವ್ರು ಹೇಳಿದ್ರು. ಏನು ಮಾಡೋಕ್ಕಾಗಿಲ್ಲ. ರಜಾಗಳಾಕಿ ಒಂದಿನ 2 ದಿನ ಅಲ್ಲಿ ಕುತ್ಕೊಂಡು ಸ್ಟ್ರೈಕ್ ಎಲ್ಲ ಮಾಡಿದ್ವಿ. ಕೊನೆಗೆ ಏನು ಪ್ರಯೋಜನ ಆಗಿಲ್ಲ. ಬರ್ನಿಂಗ್ ಕಟ್ತಾನೆ ಇದ್ದಾರೆ. ಇನ್ನು ಅದು ಕಟ್ಟಿದ ಮೇಲೆ ನಾವು ಇಲ್ಲೇ ಇರೋದಾ ಇಲ್ಲ ಎಲ್ಲನ ಖಾಲಿ ಮಾಡ್ಕೊಂಡು ಹೋಗೋದಾ ಗೊತ್ತಿಲ್ಲ. ಇವಾಗ ಏನಲ್ಲಿ ಬರ್ನಿಂಗ್ ಕಟ್ಟಬಾರ್ದು ಅಷ್ಟೇ ತಾನೇ? ಓ, ಯಾವೂರು? ನಮ್ದು ಗುಲ್ಬರ್ಗದಿಂದ ಬಂದ್ರಿ ಇಲ್ಲಿಗೆ? ಇಲ್ಲಿ ಬಂದಿವಿ. ಬಾತ್ರೂಮ್ ತುಂಬ್ಯಾವ. ಮನೆಯಲ್ಲಿ ನೀರು ಬಂದು 5,000 ರೂಪಾಯಿ ಕೊಟ್ಟು ಬಾತ್ರೂಮ್ ಮಾಡಿಸ್ಕೊಂಡೆ. ಮತ್ತೆ ಇವಾಗ ನೋಡಿದ್ರೆ ನೀರಿನ ತೊಂದರೆ. ತಿಂಗಳಿಗೆ ಒಂದ್ಸಲ ನೀರು ಬರುತ್ತೆ. ನಮಗೆ ನೀರಿನ ಕಷ್ಟ ಇದೆ, ಎಲ್ಲ ಕಷ್ಟನೇ. ಇಲ್ಲಿ ನೋಡಿ ಸರ್, ಎಷ್ಟು ಗಲೀಜಿದೆ. ಇಂಥಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ, ನಾವು ಜೀವನ ಮಾಡ್ತೀವಿ ಅಂದ್ರೆ ಏನು ಹೊಟ್ಟೆಪಾಡಿಗೆ ಬಂದಿದ್ದೀವಿ, ಜೀವನ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಈಗ ಒಂದೇ ತರ ಸೀರೆ ಹಾಕ ಏನ್ ಕೆಲಸ ಮಾಡ್ತೀರಿ ನೀವು? ಸ್ಕೂಲಲ್ಲಿ ಬಳೆಕ್ ಹೋಗ್ತಾ ಇದ್ದೀವಿ ಸರ್. ಕಸ ಬಳಿಬೇಕು, ಮಾಪ್ ಹಾಕ್ಬೇಕು, ಏನ್ ಮಾಡಂದದ್ದು ಮಾಡ್ಬೇಕು. ಅವ್ರು ಬಾತ್ರೂಮ್ ತೊಳೆಂದ್ರೆ ಬಾತ್ರೂಮ್ ತೊಳ್ಬೇಕು, ಏನ್ ಮಾಡಂದದ್ದು ಮಾಡ್ಬೇಕು. ಒಂದೇ ಕೆಲಸ ಇಲ್ಲ. ನಾವು ಅರಂದ್ ಮಾಡ್ಬೇಕು. ಈಗ ಯಾರು MLA ಈಗ ನಿಮ್ಗೆ 2,000 ಬರ್ತೈತೇನ್ರಿ? ಅಯ್ಯೋ ಇಲ್ಲ ಸರ್, ಬಂದ್ ಮಾಡಿಬಿಟ್ಟಿದ್ದಾರೆ. 2,000 ಇಲ್ಲ, 3,000 ಇಲ್ಲ, ಏನಿಲ್ಲ. ಸುಮ್ಮನೆ ದುಡಿಬೇಕು, ಉಣ್ಬೇಕು. ನಾವು ಉಣ್ಬೇಕು ನಮಗಷ್ಟೇ. ಹೊಲ ಇಲ್ಲ, ಏನಿಲ್ಲ. ನಮ್ಮ ಅತ್ತೆ ಮಾವ ಮಾರ್ಕೊಂಡ್ ತಿಂದ್ಬಿಟ್ರೆ ಏನಿಲ್ಲ. ನಾವು ಹಿಂಗಿದೆ ನೋಡಿ. ಇಲ್ಲಿ ಕಷ್ಟೊಳಗೆ ಬಂದು ನಿಂತಿರ್ರಿ. ಮತ್ತೆ ಏನ್ ಮಾಡ್ಬೇಕು ಸರ್? ಮತ್ತೆ ಹೊಟ್ಟಿ ಬದುಕಕ್ಕೆ ಬಂದಿದ್ವಿ. ಕಸ ಆದ್ರೂ ತಿನ್ಬೇಕು, ಮಣ್ಣಾದ್ರೂ ತಿನ್ಬೇಕು. ನಾವು ಬಂದಿವಿ, ಜೀವನಕ್ಕೆ ಮಾಡ್ಬೇಕಷ್ಟೇ. ನಿಮ್ಮ ಹೆಸರ? ಜಲಾಲ್ ಬಿ ನನ್ನ ಹೆಸರು. ಜಲಾಲ್ ಬಿ ಅವರು ಭಯಂಕರ ಮಾತಾಡಿದ್ರ. ನಿಮ್ಮ ಹೆಸರೇನ? ಕಾಂತಮ್ಮ ಸರ್. ಅಯ್ಯೋ ಕಾಂತಮ್ಮ, ಬರೀ ಕಸ ತುಂಬ್ಕೊಂಡಿದ್ಯಲ್ಲ ಮೈಲಿ. ಏನ್ ಮಾಡಮ್ ಸರ್? ಮತ್ತೆ ಹಂಗೆ ಎಲ್ಲ ಗಲೀಜ್. ಏನು ಹೆಂಗ್ ಮಾಡ್ಬೇಕು ನೋಡಿ ಜೀವನ ನಮ್ದು. ಸರ್ಕಾರ ಬರ್ತಾವ ಇಲ್ವೋ? ಏನ್ ಬರ್ತಾವ ಸರ್? 2-3 ತಿಂಗಳ ಏನಿಲ್ಲ. ಈ ತಿಂಗಳ ಏನು ಬಂದಿಲ್ಲ ಸರ್. ರೊಕ್ಕ ಇಲ್ಲ, ಏನಿಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನಿಮ್ಮ ಹೆಸರೇನು? ಕುಸುಮ. ಅಯ್ಯೋ ಸುಮಾ, ಎಲ್ಲಮ್ಮ ಕುಸುಮ ಬಮ್ಮಲ್ಲಿ. ಏನಿದು? ಚರಂಡಿ ಇಲ್ಲ, ನೀರಿಲ್ಲ, ಏನಿಲ್ಲ. ಕುಸುಮ, ಕಾಮಿಡಿ ಇರಬೇಕು. ಕಾಮಿಡಿ ಇಲ್ಲ ಅಂದ್ರೆ ಮಜಾ ಇರಲ್ಲ. ಏನು ಕುಸುಮ ಅವ್ರೆ, ಬಂತಾ 2,000 ಬಂತಾ? ಬಂದಿಲ್ಲ ಸರ್ ನಮ್ಗೆ. ಬಸ್ ಫ್ರೀನಾ? ನಿಮ್ದು ಯಾವ ಊರು? ನಮ್ದು ಆ ಕಡೆ ಸರ್, ಗುಲ್ಬರ್ಗದ ಕಡೆಯಿಂದ ಬಂದಿರ್ರಿ. ನಿಮ್ಮೂರ್ ಬಸ್ನಾಗ ನಾ ಮಾತಾಡಕತ್ತೀನಿ ನೋಡ್ರಿ. ಮತ್ತ ಬರೀ ಕಸ ತುಂಬ್ಕೊಂಡ್ ಕುಂತಿರ್ರಿ. ಏನ್ರಿದ ಮಾತಾಡವ ಸಂಕ್ರಮಣಿ? ನಾ ಕುಸುಮ ಕೈಲಿ ಆಗೋಲ್ದ, ನೀ ಸಂಕ್ರಮಣಿ ಮಾತಾಡ. ನಿಮ್ಮ ಹೆಸರನ್ನ? ಸಂಕ್ರಮಣಿ ಮಾತಾಡವ. ಸಂಕ್ರವ ಮಂಕ್ರಿ ತುಂಬ ಬರೀ ಕಸರೇ ತುಂಬ್ಕೊಂಡ್ ಕುಂತಿರಲ್ಲವ ನಿಮ್ಮ ಏರಿಯಾದೊಳಗ. ನೀ ಮಾಡ್ತಾರ ಸರ್. ಹೋಟೆಲ್ ಹಾಕ್ತೀರಿ ನೀವು? ಓಟು ನಾವು ಈ ವರ್ಷ ಓಟೇ ಹಾಕಿಲ್ಲ ಸರ್. ಅಲ್ಲಿ ಇದಕ್ಕೆ ಹೋಗಿ ಹಾಕಿ ಬಂದಿವಿ. ಅಲ್ಲಿ ಸ್ಲಮ್ ಬೋರ್ಡಲ್ಲಿ ಇದ್ದಿದ್ವಲ್ಲ, ಅಲ್ಲಿ ಹಾಕಿ ಬಂದಿವಿ. ಇಲ್ಲಿಗೆ ಬಂದ್ಮೇಲೆ ಒಬ್ರದ್ದು ಹೆಸರು ಬಂದಾಯ್ತು, ಒಬ್ರದ್ದು ಬಂದಿಲ್ಲ. ಹೌದಾ? ಎಲ್ಲ ಮಿಸ್ ಮ್ಯಾಚ್ ಆಗ್ಬಿಟ್ಟಾವ ಆಗ್ಬಿಟ್ಟಾವ ಸರ್. ಏನವಾ?
ಎತ್ತಾಕ್ಸಿದಾರೆ ಸರ್ ಓಟ್ಗಳು ಇಷ್ಟ ಕಡೆಂದಲ್ಲಿ ನಾವು ಓಟ್ ಹಾಕಿ 30 ವರ್ಷ ಜನಗಳು ನಾವು ಒಂದಿನ 2 ದಿನ ಕಾಲ ಹಾಕಿದಿರೋರು ನಾವಲ್ಲ. 30 ವರ್ಷದಿಂದ 7 ಎಂಡೆ ಕಚ್ಚಡ ಗಿಚ್ಚಡ ಬಳದು 10-5 ಕೂಲಿ ನಾಲಿ ಮಾಡಿ ಬದುಕಂತ ಜನಗಳು ನಾವು ಶ್ರೀಮಂತರಲ್ಲ ಸರ್. ಬಾತ್ರೂಮ್ ತುಂಬಿ ಮನೆಯಲ್ಲಿ ನೀರು ಬರ್ತದೆ ಸರ್. ಬಾತ್ರೂಮ್ ನೀರು ಮನೆಯಲ್ಲಿ ಬರ್ತದೆ, ಪರಿಕೆ ತಂದು ಗುಡಿಸ್ಬೇಕು, ನಾವು ಅಡುಗೆ ಮಾಡ್ಕೆ ತಿನ್ಬೇಕು ಸರ್. ಸರ್ ಅನ್ನ ಉಣೋದು ಅದೇ, ಬಾತ್ರೂಮ್ ನೀರು ಕುಡಿಯೋದು ಅದೇ ಆಗ್ಯದ ಸರ್. ಇನ್ನೇನು ಸರ್ ಹೇಳಮ್ಮ, ಯಾರು ರಾಜಿ ಓಟ್ ಹಾಕಿ ಏನು ಮಾಡ್ತೀಯ, ಯಾವ ಸಂಬಳವನ್ನ ಏನು ಮಾಡ್ತಾನೆ ಮಗ, ಯಾವನ್ ಏನು ಮಾಡ್ತಾನ ಸರ್. ಎಷ್ಟು ಸೊಳ್ಳೆ ಬರ್ತಾ ಇದೆ, ಎಷ್ಟು ಡೆಂಗ್ಯೂ ಜ್ವರ ಬರ್ತಾ ಇದೆ. ಇಲ್ಲೇ ಪಕ್ಕದಲ್ಲ ಗೌರ್ಮೆಂಟ್ ಆಸ್ಪತ್ರೆ ಇದೆ ಅಂದ್ರೆ ನಮ್ಗೆ ಯಾವುದಕ್ಕೆ ಹೆಲ್ಪ್ ಇಲ್ಲ. ಒಂದು ಗ್ಲುಕೋಸ್ ಮೊದಲು ಮಾಡಿ ಆಗ್ತಾ ಇಲ್ಲ, ಒಂದು ಇಂಜೆಕ್ಷನ್ ಮಾಡ್ತಾ ಇಲ್ಲ. ಹೋದ್ರೆ ವಾಪಸ್ ಕಳಿಸ್ತಾರೆ. ಅದೆಲ್ಲ ಟ್ರೀಟ್ಮೆಂಟ್ ತಗೊಂಡು ಮನೇಲಿ ಹೋಗಿ ತಗೊಂಡೋಗಿ ನೋಡಿ. ಆಸ್ಪತ್ರೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ, ಅದೇನು ನಮ್ಗೆ ಉಪಯೋಗ ಇಲ್ಲ. ಟ್ರೀಟ್ಮೆಂಟ್ ಮಾಡಲ್ವಾ? ಮಾಡ್ತಾರೆ ಅಂದರೆ ಅವ್ರ ಮಕ ನೋಡ್ಬಿಟ್ಟು ಮಾಡ್ತಾರೆ. ನಮ್ಗೆ ತುಂಬ ನೀರಿನ ಸಮಸ್ಯೆ ತುಂಬ ಇದೆ. ಕರೆಂಟ್ ಮೀಟ್ರುಗಳಂದ್ರೆ ಬಡವರು ಕಿತ್ಕೊಂಡು ಹೋಗಿದ್ದಾರೆ. ಇದು 2 ಸರ್ಕಾರನ ನಾವು ತಗೊಂಬಂದಿದ್ದೀವಿ. BJP ಸರ್ಕಾರನ ತಂದಿವಿ, ಕಾಂಗ್ರೆಸ್ ಸರ್ಕಾರನ ತಗೊಂಬಂದಿದ್ದೀವಿ. ಇದು ದೊರಡೆ ಆಯ್ತು, ಇದು ಲೂಟಿ ಆಯ್ತು. ಲೂಟಿ ಎಲ್ಲ ದರೋಡೆ ಲೂಟಿ ಎಲ್ಲ ಮಾಡ್ತಾರೆ. ಯಾರಂದ್ರೆ ನಾವು ಒಂದು ಓಟ್ 1 ಕೋಟಿಗೆ ಹೋಗುತ್ತೆ ನಮ್ಮದು ತಗೊಂಡು ಚೇರ್ ಮೇಲೆ ಕುತ್ಕೊಂತಾರೆ. ನಮ್ಮನ್ನ ಇವತ್ತು ಇಂಥ ಬೀದಲ್ಲಿ ಇಂಥ ಸ್ಲಮ್ಮಲ್ಲಿ ಹಾಕಿದ್ದಾರೆ ಅಂದರೆ ಇಂಥ ಚೇಂಬರಲ್ಲಿ ನಾವು ಕೊಳಿತಾ ಇದ್ದೀವಿ. ಎಲೆಕ್ಷನ್ ಬಂದಾಗ ಮಾತ್ರ ನಾವು ಬೇಕು ಬಡವರಿಗೆ ಕೈ ಮುಗಿಯಾಕೆ ಕಾಲು ಮುಗಿಯಾಕೆ. ಇಂಥದಂದ್ರೆ ಬಂದು ನೋಡಕ್ಕೆ ಅವ್ರಿಗೆಲ್ಲ ನಾಚಿಕೆ ಆಗ್ಬೇಕು ಅವ್ರಿಗೆ ಚೇರ್ ಮೇಲೆ ಕುತ್ಕೋದಕ್ಕೆ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರತ್ನಮ್ಮ ಅಂತೇಳಿ. ರತ್ನಮ್ಮ, ನಿನ್ನ ತುಂಬಾ ನಾವು ನೋಡ್ತೀವಿ ಸರ್. ಹೌದಾ? ಪ್ರೋಗ್ರಾಮ್ ಎಲ್ಲ ನೋಡ್ತೀರಿ? ನಿಮ್ಮನ್ನ ಪ್ರಕಾಶ್ ಅಣ್ಣನ ಜಯಪ್ರಕಾಶ್ ಅಣ್ಣನ ಪ್ರಕಾಶ್ ಅಣ್ಣ ಒಂದು ತಿಂಗಳಾಗಿತ್ತು ನಿಲ್ಸಿದ್ದು, ಫುಲ್ ಹುಷಾರಿರ್ಲಿಲ್ಲ. ಚಿಕ್ಕ ಹುಡುಗ ಇದ್ರಲ್ಲ ಸರ್, ಟಿವಿನಲ್ಲಿ ದೊಡ್ಡ ಹುಡುಗನ ತರ ಕಾಣಿಸ್ತೀರಿ. ಟಿವಿನಲ್ಲಿ ಚಿಕ್ಕ ಹುಡುಗನ್ ತರ ಕಾಣ್ತೀನಾ? ಇಲ್ಲ ದೊಡ್ಡವನ್ ತರ ಕಾಣಿಸ್ತೀರಿ. ಇಲ್ಲಿ ನೋಡಿ ಸರ್, ಈ ಮೋರಿ ಹೆಂಗಿದೆ, ನೀವು ಸ್ವಲ್ಪ ಹಿಂದಗಡೆ ಹೋಗಿ ನೋಡಿದ್ರೆ ಅಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಮ್ಗೆ ನೀರಿನ ಪ್ರಾಬ್ಲಮ್ ಅಂದ್ರೆ ಅಷ್ಟೇ ಇಷ್ಟಲ್ಲ ಸರ್, ತುಂಬ ಪ್ರಾಬ್ಲಮ್ಮು. ಇವಾಗ ಸ್ವಲ್ಪ ನೀರು ತಂದಾಕ್ತಿದ್ರು, ಇವಾಗ ಪೂರ್ತಿ ಇಲ್ಲ. ನೋಡು ರಾಗಿಗಳೆಲ್ಲ ಒಣಗಾಕಿದ್ವಿ, ಅದಕ್ಕಿದ್ರೆ ನೀರಿಲ್ಲ ಏನಿಲ್ಲ. ನಮ್ಮ ಮನೆಗೆ ಒಂದು 20 ಬೆಕ್ಕಿದಾವ, ರಾಗಿ ತುಂಬ ಹುಚ್ಚು ಒಯ್ದ್ಬಿಟ್ಟಿದ್ದಾವ ಸರ್. ಏನು ಮಾಡೋದು ನಮ್ಮ ಮನೆ ಬಾರ, ಏನು ಹೇಳ್ತೀರಿ? ಬೆಕ್ಕಿನ ಸಮಸ್ಯೆ. ಬೆಕ್ಕಿನ ಸಮಸ್ಯೆ ಇಲ್ಲಿ ಇಡೀ ಪೂರ್ತಿನೇ ಹುಚ್ಚ ಗೊಚ್ಚಾಗಿ ಹೋಗೈತೆ, ನೀವು ಬೆಕ್ಕಿನ ಹುಚ್ಚ ಹೇಳ್ತಾ ಇದ್ದೀರಾ. ಇಲ್ಲ ಏನು ಮಾಡೋದು, ನಮ್ಗೆ ನೀರಿಂದ ಅಷ್ಟು ಪ್ರಾಬ್ಲಮ್ ಇದೆ ಸರ್. ಏನು ಒಂದು ಕಾವೇರಿ ನೀರಿಲ್ಲ, ಒಂದು ಯಾವುದು ನೀರಿಲ್ಲ. ನೀವು ಮನೆ ಕೊಟ್ಟಿದ್ದಾರೆ, ಇರಕ್ಕಂತ ಮನೆ ಕೊಟ್ಟಿದ್ದಾರೆ. ನೀರಿದ್ರೆ ತಾನೇ ನಾವು ಹೊಸ ಮಾಡಿಟ್ಕೊಂಡು. MP ಯಾರು ಇಲ್ಲಿ ಬಂದಿಲ್ವೇ? ಯಾರು ಬಂದಿಲ್ಲ ಸರ್, ತಿರುಗುನು ನೋಡಿಲ್ಲ. ಕಾಸು ಯಾವ್ದು ಬರ್ತದೆ ಸರ್? ಯಾವುದು ಬರಲ್ಲ ನಮ್ಗೆ, ಯಾವ ಕಾಸು ಯಾವುದು ಬರಲ್ಲ. ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡ್ ಇದೆ ಸರ್, ಆದ್ರೂ ಏನಕ್ಕೂ ಲಾಯ್ಕಿಲ್ಲ. ರೇಷನ್ಕು ಲಾಯಕ್ಕಿಲ್ಲ. 2,000 ಬರ್ತಾ ಇಲ್ಲ. ಯಾವುದು ಇಲ್ಲ. ಅಕ್ಕಿ ಅಕ್ಕಿ ಬರ್ತದೆ ಸರ್, ಇಬ್ಬರು ಗಂಟೆ ಹೆಣ್ತಿಗೆ ಮಾತ್ರ ಅಷ್ಟೇ, ಬರೀ 3 kg, 5 kg ಇಲ್ಲ. ಇಲ್ಲ, ಮತ್ತೆ 10 kg ಎಲ್ಲಿ? 10 kg ಅಲ್ಲಿ ಬರ್ತದೆ ಸರ್. ಇಲ್ಲ, ಈ ತಿಂಗಳಂತ ಏನೋ ಪ್ರಚಾರ ಮಾಡಿದ್ದಾರೆ, ನೋಡ ಮುಂದೆ ಕೊಟ್ರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾರು ಇವತ್ತು ಬದುಕಿದಿದ್ರೆ ಬೇಜಾರ ಮಾಡಕ ಹೋಗ್ತಿದ್ರು. ಸರಿ ಸರಿ ಅಲ್ಲ, ಬೇಜಾರ ಮಾಡಕ ಹೋಯ್ತಿದ್ರು ಇವ್ರ ಆಟಗಳೆಲ್ಲ ನೋಡ್ಬಿಟ್ಟು. ಅವ್ವ ನೀ ಕೈ ಕಟ್ಕೊಂಡು ನಿಂತ್ಬಿಡು, ಏನ್ ನಿಂತ ಬರಲ್ಲ ಅನ್ಕೊಂಡೆ. ಏನ್ ನಿಮ್ಮ ಹೆಸರು? ನೆಂಟ್ರ ಅವ್ರ ನೆಂಟ್ರ ಅವ್ರ, ನೀವು ನೆಂಟ್ರ? ಆಯ್ತು ಬಿಡಿ. ಮಹಾದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಮಾತಾಡಿ ಸ್ಲಮ್ ಬೋರ್ಡ್ಗೆ ನಾವು ಬಂದಿದ್ವಿ. ಇಲ್ಲಿ ಸಮಸ್ಯೆಗಳ ಸರಮಾಲೆ ಅಂದ್ರೆ ಇಡೀ ಎಲ್ಲಾ ಬ್ಲಾಕ್ಗಳಲ್ಲೂ ಕಸ ಕಸ ಕಸ. ಮತ್ತೊಂದು ಕಡೆ ನೀರಿಲ್ಲ, ಮತ್ತೊಂದು ಕಡೆ ರಸ್ತೆ ಸರಿ ಇಲ್ಲ, ಬರೀ ರಸ್ತೆ ಗುಂಡಿಗಳು. ಇನ್ನು ಪಿಟ್ಟಿ ಗುಂಡಿಗಳೆಲ್ಲ ತುಂಬ ಹರಿತಾ ಇದೆ. ಶೌಚಾಲಯದ ವ್ಯವಸ್ಥೆ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಜೊತೆಗೆ ಮೀಟರ್ ಬೋರ್ಡ್ ಕಿತ್ತು ಹೋಗಿತಾ ಇದ್ದಾರೆ. ವಿದ್ಯುತ್ ಶಕ್ತಿನ ಕೊಟ್ಟರು ಕೂಡ ವಾಪಸ್ ಕಿತ್ಕೋತಾ ಇದ್ದಾರೆ. 1,000 ರೂಪಾಯಿ ಮೇಲೆ ಬಿಲ್ ಬರ್ತಾ ಇದೆ. ಮತ್ತೊಂದು ಕಡೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆ. ಇನ್ನು ಪುಟಾಣಿ ಮಕ್ಕಳಿಗೆ ಆಡೋದಕ್ಕೆ, ಗೇಮ್ಸ್ ಆಡೋದಕ್ಕೆ ಗ್ರೌಂಡ್ ಇಲ್ಲ.
ಟೋಟಲಿ ಅವ್ಯವಸ್ಥೆ. ಆಸ್ಪತ್ರೆ ಇದ್ರೂ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ, ಶಾಲೆ ಇದ್ರೂ ಕೂಡ ಸರಿಯಾಗಿ ಪಾಠ ಮಾಡಲ್ಲ, ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆಯ ಆಗರ ಆಗೋಗಿದೆ. ಇಲ್ಲಿ ಒಂದು ಬರ್ನಿಂಗ್ ಆಗ್ತಾ ಇದೆ, ಅಂದ್ರೆ ಸತ್ತ ದೇಹಗಳನ್ನು ಇಲ್ಲಿ ಸುಡುವಂತ ಕೆಲಸ ಆಗ್ತಾ ಇದೆ. ಈ ಸ್ಲಮ್ ಪಕ್ಕದಲ್ಲೇ ಇದು ಆಗ್ತಿರೋದ್ರಿಂದ ಇಲ್ಲಿನ ಜನರಿಗೆ ಅದು ಆರೋಗ್ಯಕ್ಕೆ ಅನಾರೋಗ್ಯವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಸಪರೇಟ್ ಸುದ್ದಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ಯಾವುದೇ ಕಾರಣಕ್ಕೂ ಬರ್ನಿಂಗ್ ಆಗಬಾರ್ದು, ಇಲ್ಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಆಗಬೇಕು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ತಪ್ಪದೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.